ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷತೆ ಆಗಿರ್ಬೋದು, ಅದರ ಹಿನ್ನೆಲೆ ಹಾಗೂ ಆಚರಣೆಯ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಶುಶ್ರೂಷಕರಾಗಿ ವೃತ್ತಿಯನ್ನು ಸಲ್ಲಿಸಲು ಅವರಿಗೆ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಕರ್ತವ್ಯ ಸಮಯದಲ್ಲಿ ಆ ಶುಶ್ರೂಷಕರಿಗೆ ಎದುರಾಗುವಂಥ ಸವಾಲುಗಳಾಗಿರ್ಬೋದು, ಈ ವೃತ್ತಿಯಲ್ಲಿ ಇವರ ಒಂದು ಅನುಭವ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಕ ಅಧಿಕಾರಿಯಾದಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೋಳಿರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಮೇ 12 ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆಯ ಶುಭ ಸಂದೇಶವನ್ನು ಮತ್ತು ಜನಧ್ವನಿ ಬಾನುಲಿ ಕೇಂದ್ರದ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ನಮ್ಮ ದೇಶದ ಪ್ರಮುಖ ಒಂದು ಸೇವಾ ವಲಯ ಅಂತ ಗಮನಿಸಿದಂಥ ಸಂದರ್ಭದಲ್ಲಿ ಆರೋಗ್ಯ ಸೇವಾ ವಲಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ಆರೋಗ್ಯ ಸೇವಾ ವಲಯದಲ್ಲಿ ವೈದ್ಯರಾಗಿರ್ಬೋದು, ಹಾಗೆಯೇ ನರ್ಸಸ್ಗಳಾಗಿರ್ಬೋದು, ತಮ್ಮದೇ ಆದಂಥ ಕರ್ತವ್ಯಗಳನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ದಿನ ನಾವು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಅವರ ಒಂದು ವಿಶೇಷಾರ್ಥವಾಗಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಸರ್, ಈ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಣೆ ಮಾಡ್ಕೊ ಬರ್ತಿರೋಂಥ ಇದರ ಹಿನ್ನೆಲೆ ಆಗಿರ್ಬೋದು, ಇದ್ರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಮೇ 12 ಫ್ಲಾರೆನ್ಸ್ ನೈಟಿಂಗೇಲ್ ಡೇ ಅಂತ ಇದನ್ನು ನಾವು ಕರೆಯುತ್ತೇವೆ. 1974ರಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ಮಂಡಳಿ ICN ಇದನ್ನು ಅಧಿಕೃತವಾಗಿ ಜಾರಿಗೆ ತಂದಿತ್ತು. ಜಾರಿಗೆ ತರಲು ಕಾರಣ ಏನೆಂದರೆ, ಶುಶ್ರೂಷಕರ ಈ ಸೇವೆ ಮನೋಭಾವನೆ, ತ್ಯಾಗ, ನಿಸ್ವಾರ್ಥ ಇದನ್ನೆಲ್ಲ ತಿಳಿದು ಶುಶ್ರೂಷಕರಿಗೆ ಗೌರವ ಕೊಡುವ ಸಲುವಾಗಿ ಈ ನರ್ಸಸ್ ಡೇ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನರ್ಸಸ್ ಡೇ ಅನ್ನು ಪ್ರಾರಂಭ ಮಾಡಿತ್ತು. ಮೂಲ ಉದ್ದೇಶ ನಾವು ನೋಡೋದಾದರೆ, ಫ್ಲಾರೆನ್ಸ್ ನೈಟಿಂಗೇಲ್ 1820 ಇಟಲಿ ದೇಶದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನನವಾಗುತ್ತೆ. ಎಲ್ಲ ತಂದೆ ತಾಯಿಗಳಿಗೂ ಇದ್ದಂತೆ ತನ್ನ ಮಗಳು ಉತ್ತಮವಾದ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯಬೇಕೆಂಬುದು ಎಲ್ಲರ ಆಶಯ. ಸೊ ಹಾಗಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ತನ್ನ ಜೀವನವನ್ನು ರೋಗಿಗಳ ಸೇವೆಗಾಗಿ ನರ್ಸಿಂಗ್ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ರೋಗಿಗಳ ಸೇವೆಗಾಗಿ ಇವರು 19ನೇ ಶತಮಾನದಲ್ಲಿ ಶುಶ್ರೂಷೆ ಸೇವೆಯನ್ನು ಪ್ರಾರಂಭಿಸಿ ಆಧುನಿಕ ಶುಶ್ರೂಷೆ ಇತ್ತು ಮೊದಲಿಂದು. ತಾಯಿ ಮಗುವನ್ನು ನೋಡೋದನ್ನು ಶುಶ್ರೂಷೆನೇ. ಹಾಗೆ ಶುಶ್ರೂಷಕರಾಗಿ ನಾವು ಏನಾದರೂ ಹೆಚ್ಚಿನ ಮಹತ್ವವನ್ನು ನೀಡಬೇಕು, ಶುಶ್ರೂಷೆ ಸೇವೆಯನ್ನು ನಾವು ಹೆಚ್ಚಾಗಿ ಮಾಡಬೇಕು, ಶುಶ್ರೂಷೆ ಸೇವೆಯಲ್ಲಿ ಏನು ಅನುಕೂಲತೆ ಇದೆ, ನ್ಯೂನತೆಗಳಿದೆ, ಅದನ್ನೆಲ್ಲ ಪರಿಹರಿಸಿ ಉತ್ತಮವಾದ ಸೇವೆಯನ್ನು ರೋಗಿಗಳಿಗೆ ಸಿಗುವ ಮಟ್ಟದಲ್ಲಿ ಈ ಮಹಾತಾಯಿ ಶುಶ್ರೂಷೆ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದರೆ, 19ನೇ ಶತಮಾನದಲ್ಲಿ ಕ್ರಿಮಿಯಾ ವಾರ್ ಆಗ್ತಾ ಇರುತ್ತೆ, ಯುದ್ಧ ಈಗ ನಡೀತಾ ಇರುವಂತೆ ಯುದ್ಧಗಳು ನಡೀತಾ ಇರುತ್ತೆ. ಯುದ್ಧದಲ್ಲಿ ಸಾವಿರಾರು ಜನ ಸೈನಿಕರಿಗೆ ಗಾಯಗೊಂಡಿರ್ತಾರೆ. ಅವರಿಗೆ ಉತ್ತಮವಾದ ಶುಶ್ರೂಷೆ ಸೇವೆ ಸಿಗದ ಕಾರಣ ಸುಮಾರು 70ರಿಂದ 80 ಜನ ಸಾವಿಗೀಡಾಗ್ತಾ ಇರ್ತಾರೆ. ಆ ಸಮಯದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ರವರು ತನ್ನ ಒಂದು ಗುಂಪನ್ನು ಕಟ್ಟಿಕೊಂಡು, ಈಗಾಗಲೇ ಮೊದಲೇ ಅವಳು ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿರ್ತಾರೆ, ಒಂದು ಗುಂಪನ್ನು ಕಟ್ಟಿಕೊಂಡು ಶುಶ್ರೂಷೆಯನ್ನು ಆ ಸೈನಿಕರ ಮೇಲೆ ಮಾಡ್ತಾರೆ. ಸೈನಿಕರಿಗೆ ಮಾಡುವಾಗ ರಾತ್ರಿ ಹೊತ್ತಲ್ಲೂ ಸಮೇತ ಬೆಳಗಿಂದ ರಾತ್ರಿ ದಿನದ 24 ಗಂಟೆಯಲ್ಲಿ ಶುಶ್ರೂಷಕರಿಲ್ಲದೆ ಇದ್ದರೆ ನಮ್ಮ ಯಾವುದೇ ಒಂದು ಆರೋಗ್ಯ ಇಲಾಖೆ ನಡೆಯುವುದೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆ 24 ಗಂಟೆಗಳ ಕಾಲ ಅವರ ತಂಡವು ಯುದ್ಧದಲ್ಲಿ ನೊಂದು ಗಾಯಗೊಂಡಂತಹ ವ್ಯಕ್ತಿಗಳಿಗೆ ಉಪಚಾರ
ಎಲ್ಲ ಥರದ ಉಪಚಾರಗಳನ್ನು ಮಾಡ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ, ಚಿಕಿತ್ಸೆಯ ಮೂಲಕ, ಔಷಧಿಗಳು ನೀಡುವ ಮೂಲಕ ಅವರನ್ನು ಮತ್ತು ವಾತಾವರಣವನ್ನು ಸ್ವಚ್ಛತೆ ಇಡುವುದರಿಂದಾಗಿ ಅವರೊಂದು ಥಿಯರಿ ಬರೆದಿದ್ದಾರೆ, ಎನ್ವೈರನ್ಮೆಂಟಲ್ ಥಿಯರಿ ಅಂತ. ಅದರಲ್ಲಿ ಅವ್ರು ಹೇಳೋದಿಷ್ಟೇ, ವಾತಾವರಣ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ನಿಮಗೆ ಯಾವುದೇ ರೋಗ ರುಜಿನಗಳು ಬರೋದು ಕಡಿಮೆ ಆಗ್ತದೆ ಅಂಥೇಳಿ. ಈ ಸ್ವಚ್ಛತೆಯಿಂದಾಗಿ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅಂತೇಳಿ ಇವರು 19ನೇ ಶತಮಾನದಲ್ಲಿ ನರ್ಸಿಂಗ್ ಬುಕ್ಗಳನ್ನು ಹಲವಾರು ಬರೆದಿದ್ದಾರೆ. ಅದರಲ್ಲೂ ಅವರು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಆಧುನಿಕ ಶುಶ್ರೂಷಾ ಪದ್ಧತಿಯ ಜನಕ, ಫಾದರ್ ಆಫ್ ನರ್ಸಿಂಗ್, ಮದರ್ ಆಫ್ ನರ್ಸಿಂಗ್, ದ್ವೀಪಧಾರಿಣಿ ಅಂತ ಹಲವಾರು ಹೆಸರುಗಳಿಂದ ಇವರನ್ನು ಕರೀತೇವೆ. ಇವರ ಕೊಡುಗೆ ಅತ್ಯಮೂಲ್ಯವಾದದ್ದು ಹಾಗೂ ಮುಂದಿನ ಪೀಳಿಗೆಗೂ ಇವರು ಅತ್ಯಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸ್ಮರಣಾರ್ಥವಾಗಿ ನಾವು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಂಥೇಳಿ ನಾವು ಕರೀತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಹಾಗಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಶುಶ್ರೂಷಕರ ಆಚರಣೆಯನ್ನು ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಂತೆ ಆಚರಣೆ ಮಾಡಲಾಗುತ್ತೆ ಸರ್? ಗುರಿ ಮತ್ತು ಉದ್ದೇಶವನ್ನು ನಾವು ನೋಡಿದಾಗ ಸಾರ್ವಜನಿಕ ಜಾಗೃತಿ ಅಂತ ನಾವು ಹೇಳ್ಬೋದು. ಸಾರ್ವಜನಿಕ ಜಾಗೃತಿ ಹೇಗಿರ್ತದೆ ಅಂದರೆ, ಶುಶ್ರೂಷಕರು ಕೇವಲ ವೈದ್ಯರ ಸಹಾಯಕರು ಮಾತ್ರ ಅಲ್ಲ. ನಾವು ಒಂದು ಆಸ್ಪತ್ರೆಯಲ್ಲಿ ಅವರು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವಂತಹ ಮತ್ತು ರೋಗಿಯ ಪ್ರಾಣ ಉಳಿಸುವಂತಹ ಪ್ರೊಫೆಷನ್ ನಮ್ಮದು ಎಂಬುದನ್ನು ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ, ಒಂದು ರೋಗಿ ಬರ್ತಾನೆ, ಫಸ್ಟ್ ರೋಗಿ ನಮ್ಮನ್ನು ಮುಖಾಮುಖಿ ಭೇಟಿಯಾಗೋದು ವೈದ್ಯರಿಗಿಂತ ಮೊದಲು. ನಮಗೊಂದು ಎಮರ್ಜೆನ್ಸಿ ಆದಾಗ ನಮ್ಮ ಮುಖಾಮುಖಿ ಭೇಟಿ ಆಗ್ತೇವೆ. ಭೇಟಿ ಆದಾಗ ಅವನಿಗೆ ಏನು ತೊಂದರೆ ಇರುತ್ತೆ, ಅವನನ್ನು ಹೇಗೆ ಕಾಪಾಡಿಕೊಳ್ಳೋದು, ಅವನಿಗೆ ಏನು ಬೇಕು ಎಂಬ ಫಸ್ಟ್ ಡಿಸಿಷನ್ ತಗೊಳ್ಳೋದು ನಾವಾಗಿರ್ತೀವಿ, ಶುಶ್ರೂಷಕರದಾಗಿ. ಯಾವುದೇ ಗಾಯ ಆಗಲಿ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಆ ಬ್ಲೀಡಿಂಗ್ ಆದಾಗ ನಾವು ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಟೂರ್ನಿಕೇಟ್ ಅಂದರೆ ರಕ್ತ ಸೋರದಿದ್ದಾಗೆ ನೋಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು, ರಕ್ತ ಸೋರುವಿಕೆನ ಬ್ಯಾಂಡೇಜನ್ನು ಮಾಡಿಕೊಂಡು ಕಟ್ಟಿ ಹಲವಾರು ಕಾರ್ಯಕ್ರಮವನ್ನು ಶುಶ್ರೂಷ ಸೇವೆ ಮಾಡೋದು ನಾವಾಗಿರ್ತೀವಿ. ಇದು ಜನರಿಗೆ ಗೊತ್ತಾಗಬೇಕು. ಫಸ್ಟ್ ಯಾರು ಮಾಡ್ತಾ ಇದ್ದಾರೆ, ಶುಶ್ರೂಷಕರ ಒಂದು ಪಾತ್ರ ಏನು ಸಮಾಜದಲ್ಲಿ, ಶುಶ್ರೂಷಕರು ಎಷ್ಟು ಉನ್ನತ ಮಟ್ಟಕ್ಕೆ ನಮ್ಮ ಜೀವವನ್ನು ಉಳಿಸಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ ಅಂತ ನಾವು ಒಂದು ತಿಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮಗೆ ತುಂಬ ಹೆಚ್ಚಿನ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ದಿನದ 24/7 ನೋಡ್ಲಿಕ್ಕೆ ಹೋದರೆ ನಾವು ಈಗ ನಾನೊಂದು ಎಕ್ಸಾಂಪಲ್ ಕೊಡೋದು, ಬೇರೆ ಯಾವುದೇ ಪ್ರೊಫೆಷನ್ ಆಗಿರಲಿ, ಒಂದು 5 ನಿಮಿಷ 10 ನಿಮಿಷ ಲೇಟ್ ಆದರೂ ತೊಂದರೆ ಇರೋದಿಲ್ಲ. ಆದರೆ ಶುಶ್ರೂಷಕರು, ನರ್ಸಸ್ಸು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಪೇಷಂಟಿಗೆ ಯಾವ ನಿಮಿಷದಲ್ಲಿ, ಮಿನಿಟಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಆ ಟೈಮದಲ್ಲಿ ಇವರಲ್ಲೇ ಇರಬೇಕಾಗ್ತದೆ. ಇವರ ಸೇವೆ ಉತ್ತಮವಾದ ಸೇವೆ ಮತ್ತು ರೋಗಿಯ ಒಂದು ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಇವರು ಪ್ರತಿ ನಿಮಿಷ ಸೆಕೆಂಡ್ಗಳಲ್ಲಿ ರೋಗಿಯ ಪಕ್ಕದಲ್ಲೇ ಇರಬೇಕಾಗತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕಾಗತ್ತೆ. ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ ಬರ್ತದೆ, ಅದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವೋ ಅಂತ ನೋಡುವಂತಹ ಒಂದು ಜ್ಞಾನ ಒಬ್ಬ ಶುಶ್ರೂಷಕನಿಗೆ ಅಥವಾ ಶುಶ್ರೂಷಕಿಗೆ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಅವರನ್ನು BP ನೋಡಬೇಕು, ಪಲ್ಸ್ ನೋಡಬೇಕು, ಅವ್ರ ಆಕ್ಸಿಜನ್ ಲೆವೆಲ್ ನೋಡಬೇಕು, ಹಾಗೂ ಅವರಿಗೆ ಏನಾದರೂ ಕಾಯಿಲೆ ಇದೆಯಾ ನೋಡಬೇಕು, ಅವರ ಪ್ರತಿಯೊಂದು ಹಿಸ್ಟ್ರಿಯನ್ನು, ಅವರ ಹಿಂದಿನ ಹಿಸ್ಟ್ರಿಯನ್ನು, ಮುಂದಿನ ಹಿಸ್ಟ್ರಿಯನ್ನು, ಅವರಿಗೆ ಶುಗರ್ ಇದೆಯಾ ಪ್ರತಿಯೊಂದು ನೋಡಬೇಕಾಗಿದ್ದು ಇದಾಗತ್ತೆ. ಸೊ ಇಂಥ ಒಂದು ಕೆಲಸದ ಅವಧಿಯ ಒತ್ತಡ ನಮಗೆ ತುಂಬ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಸರ್ಕಾರ ಅಥವಾ ಹಾಸ್ಪಿಟ್ಲಲ್ಲಿ ಶುಶ್ರೂಷಕರ ಅವಶ್ಯಕತೆಗೆ ತಕ್ಕಂತೆ ನೀಡಿದಲ್ಲಿ, ಅಂದರೆ ನಮಗೆ ನರ್ಸಸ್ಗಳು ಒಂದು ಪೇಷಂಟ್ ರೇಷಿಯೋ, ಒಂದು ಪೇಷಂಟಿಗೆ 10 ಪೇಷಂಟಿಗೆ ಒಂದು ಜನರಲ್ ವಾರ್ಡಲ್ಲಿ ಒಂದು ರೇಷಿಯೋ ಇರುತ್ತೆ, ಎಮರ್ಜೆನ್ಸಿಯಲ್ಲಿ 1 ಪೇಷಂಟು 1 ರೇಷಿಯೋ ಇರುತ್ತೆ. ಹಾಗೆ ಅಂಥ ಒಂದು ಕೆಲಸದ ಅವಧಿಯ ಒತ್ತಡವನ್ನು ಕಮ್ಮಿ ಮಾಡಬೇಕು. ನಮಗೆ ಸುರಕ್ಷಿತವಾದ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕಾಗುತ್ತೆ. ಸುರಕ್ಷಿತವಾದ ವಾತಾವರಣ ಅಂತ ಹೇಳಿದರೆ, ಒಂದು ಪೇಷಂಟ್ ಬರ್ತದೆ, ಅದಕ್ಕೆ ಅವ್ರಿಗೆ ಏನಾದರೂ ಆದರೆ ಅವರ ಕಡೆಯವರು ತುಂಬ ಗಲಾಟೆ ಮಾಡೋದು ತುಂಬ ಇರುತ್ತೆ. ಅಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಕರ್ತವ್ಯ ನಿಷ್ಠೆಯಿಂದ ನಾವು ಮಾಡ್ತಾ ಇರ್ತೇವೆ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಏನಾಗಿರುತ್ತೆ, ಆ ರೋಗಿಯ ಪ್ರಾಣವನ್ನು ಉಳಿಸಬೇಕಾಗತ್ತೆ. ಸಮಯದಲ್ಲೂ ನಾವು ತುಂಬ ತೊಂದರೆಯನ್ನು ಅನುಭವಿಸ್ತೀವಿ. ನಮಗೆ ಸುರಕ್ಷತೆ ತುಂಬ ಮುಖ್ಯವಾಗಬೇಕು. ಸುರಕ್ಷತೆಯ ವಾತಾವರಣವನ್ನು ಒದಗಿಸಲು ನಾವು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಸಮೇತ ಹೇರ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಅಂದರೆ ಶೈಕ್ಷಣಿಕ ಪ್ರಗತಿ. ಯಾವುದೇ ಮನುಷ್ಯ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಅವನಿಗೆ ಎಜುಕೇಷನ್ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ನಮ್ಮಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಜನರಲ್ ನರ್ಸಿಂಗ್ ಮಾಡ್ತೀವಿ, ಆಮೇಲೆ BSc ನರ್ಸಿಂಗ್, MSc ನರ್ಸಿಂಗ್, MPhil ಹಾಗೆ ಮಾಡ್ತಾ ಇರ್ತೇವೆ. ಕೆಲವರು ಜನರಲ್ ನರ್ಸಿಂಗಲ್ಲೇ ಇರ್ತಾರೆ, BSc ನರ್ಸಿಂಗ್ ಮಾಡ್ಕೊಂಡು BSc ನರ್ಸಿಂಗಲ್ಲೇ ಇರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಹಲವಾರು ಓಪನಿಂಗ್ಸ್ ಇದೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಿ ನರ್ಸಸ್ಗಳು ಅದನ್ನು
ಕಲಿಬೇಕು. ಶೈಕ್ಷಣಿಕಲ್ಲಿ ಹೊಸ ಸಂಶೋಧನೆಗಳಾಗಬೇಕು. ಆರೋಗ್ಯದ ಸವಾಲುಗಳನ್ನು ಎದುರಿಸಲಿಕ್ಕೆ ಏನೋ ಕಾಂಪ್ಲಿಕೇಶನ್ ಇದ್ರೆ ಅದನ್ನು ಎದುರಿಸಲಿಕ್ಕೆ ತುಂಬ ಒಳ್ಳೆಯ ನಾಲೆಜ್ಗಳು ಶುಶ್ರೂಷಕರಿಗೆ ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಹಾಗೆಯೇ ಪ್ರತಿ ವರ್ಷದಂತೆ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವನ್ನು ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಆಚರಿಸಲಾಗುತ್ತೆ ಸರ್. ಸರ್, ಹಾಗಿದ್ರೆ ಈ ವರ್ಷ 2026ನೇ ಸಾಲಿನ ಘೋಷವಾಕ್ಯವೇನು ಸರ್? ಅಂದಹಾಗೆ ಈ ಸಲ 2026ರ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ಘೋಷವಾಕ್ಯವನ್ನು ಹೀಗೆ ಪ್ರಕಟಿಸಿದ್ದಾರೆ. ಒಂದನೇದಾಗಿ, ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಉಳಿಸುತ್ತಾರೆ. ಯಾವಾಗ ನೋಡಿದರೂ ನಾವು ಹೇಳ್ಬೋದು, ನಾವು ನಿಜವಾಗ್ಲೂ ಅಷ್ಟೇ ಒಂದು ರೋಗಿಯನ್ನು ಕಾಪಾಡೋದು ಆಯಿತಾ, ಹಾಗಿದ್ದಾಗೆ ನಾವು ಒಂಥರ ಅವರಿಗೆ ಭವಿಷ್ಯ ಇದ್ದಾಗೆ, ಅವರಿಗೆ ನಾವು ಭವಿಷ್ಯವನ್ನು ತೋರಿಸ್ಕೊಟ್ಟ ಹಾಗೆ. ಯಾಕಂದರೆ ರೋಗಿಗಳು ಬಂದಾಗ ಅವರಿಗೆ ಗುಣಮುಖರಾಗಿ ಹೋಗುವಾಗ ಅವರೊಂದು ಹೊಸ ಜೀವನ, ಹೊಸ ಭವಿಷ್ಯವನ್ನು ಕಲ್ಪಿಸುವುದು ಶುಶ್ರೂಷಕರೇ, ಬೇರೆ ಯಾರೂ ಅಲ್ಲ ಆಯಿತಾ. ಪ್ರತಿಯೊಂದು 24 ಗಂಟೆ ನಾವು ಅವ್ರ ಹತ್ರನೇ ಇದ್ದು ಅವರ ಸೇವೆಯನ್ನು ಮಾಡ್ತಿರೋ ಶುಶ್ರೂಷಕರೇ ಅವರಿಗೆ ಒಂದು ಉತ್ತಮವಾದ ಸೇವೆಯನ್ನು ಇತ್ತಾಗ ಅವರ ಭವಿಷ್ಯ ಆಗಿರ್ತೀವಿ. ನಾವು ಶುಶ್ರೂಷಕರು ಅವರ ಭವಿಷ್ಯ ಆಗಿರ್ತೀವಿ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಅಂದರೆ ನಾಲೆಜ್ ಬೇಕು. ನಾನೀಗ ಯಾವುದೇ ಒಂದು ನೋಡಿದಾಗ 2000 ಇದ್ದಿದ್ದು 2005 ನಮ್ಮ ಮೆಡಿಸಿನ್ಸ್ ಆಗಲಿ, ನರ್ಸಿಂಗ್ ಕೇರ್ ಕೊಡೋದಾಗಲಿ, ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಕೊರೋನಾ ಬಂದಾಗ ನಾವು ತುಂಬ ಕಷ್ಟಪಟ್ಕೊಂಡು ರೋಗಿಗಳ ಸೇವೆ ಯಾರು ಬರೋದೆಲ್ಲ ಇತ್ತು. ಕೊರೋನಾ ಸಮಯದಲ್ಲಿ ಪೇಷಂಟ್ಗಳನ್ನು ರಾತ್ರಿ ಹಗಲು ಕಣ್ಣಿಗೆ ನಿದ್ರೆ ಇಲ್ಲದೆ ನಾವು ಒಂದು ಶುಶ್ರೂಷಕರು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರಾಣವನ್ನು ಉಳಿಸಿರುತ್ತೇವೆ ನಾವು. ಸೊ ಹಾಗಾಗಿ ಇಂಥ ಒಂದು ಸೇವೆಯಲ್ಲಿ ಸಬಲೀಕೃತರಾಗಿರಬೇಕು. ನಮಗೆ ಒಂದು ಮಾನಸಿಕವಾದ ಧೈರ್ಯ ಬೇಕು, ಆರ್ಥಿಕತೆಯಲ್ಲೂ ನಾವು ಸ್ಟ್ರಾಂಗ್ ಆಗಿರಬೇಕು, ಸಮಯವೂ ನಮಗೆ ನಿರ್ದಿಷ್ಟವಾದ ಸಮಯ ಕೊಡಬೇಕು, ನಮಗೂ ಒಂಥರ ರೆಸ್ಟ್ ಅಂತ ಬೇಕಾಗತ್ತೆ. ಹಾಗೆ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಮುಂದಿನ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಆಗ್ತದೆ. ರೋಗಿಗಳ ಬಗ್ಗೆ ಜೀವವನ್ನು ಉಳಿಸ್ಲಿಕ್ಕೆ ನಾವು 100% ನಾವು ಸಹಾಯವಾಗ್ತೀವಿ. ಅದರೊಳಗೂ ನಮಗೆ ಒಂದು ಉತ್ತಮ, ಮತ್ತು ನೆಕ್ಸ್ಟ್ ನಾವು ಹೇಳಿದ್ರೆ ಉತ್ತಮ ವಾತಾವರಣ ಇದರಲ್ಲೇ ಬಂದಿರುತ್ತೆ. ನಾನು ಹೇಳಿದ್ರಲ್ಲಿ ಉತ್ತಮವಾದ ವಾತಾವರಣ ಚರ್ಚಿಸಬೇಕು. ನಮಗೆ ಒಂದು ಲೀಡರ್ಶಿಪ್ ಇದನ್ನು ಕೊಡಬೇಕು. ಯಾಕಂದರೆ ಓನಾಗಿ ನಾವು ಡಿಸಿಷನ್ ತಗೊಳ್ಳುವಂತಹ, ಈಗ ನೋಡಿ ವೈದ್ಯರು ಹೇಳಿದ ಮೇಲೆ ನಾವು ಕೆಲವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವೊಮ್ಮೆ ಹೇಳ್ತಾರೆ ವೈದ್ಯರು, ನೀವು ಯಾಕೆ ಕೊಟ್ರಿ ಇದನ್ನು, ಏನಾದರೂ ಒಳ್ಳೇದಾದರೆ ಯಾರೂ ಮಾತಾಡೋಲ್ಲ, ಕೆಟ್ಟದಾದಾಗ ಹೇಳ್ತಾರೆ ನೀವು ಯಾಕೆ ಕೊಟ್ರಿ ಅಂತ ಒಂದು ಬರ್ತದೆ. ನಮ್ಮ ಕೊಲೀಗ್ಸ್ಗಳಾದರೂ ಅಷ್ಟೇ. ಯಾಕಂದರೆ ನಮಗೆ ನಾಯಕತ್ವದ ಪಾತ್ರ ಇದ್ದಾಗ ನಾವೇನು ಮಾಡ್ಬೋದು, ಓನಾಗಿ ಡಿಸಿಷನ್ ತಗೊಳ್ಳುವಂಥದ್ದು. ಸರ್ಕಾರವನ್ನು ನಾವು ಕೇಳ್ತೇವೆ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆ, ಒಂದು ಜ್ವರ ಬಂದಾಗ ಮಾತ್ರೆ ಕೊಡಲಿಕ್ಕೂ ನಮಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ಇಂಥ ಅವಕಾಶ ಸಮೇತ ನಾವು ಕೊಡಬೇಕು. ಯಾಕಂದರೆ ನಾವು ರೋಗಿಯ ಒಟ್ಟಿಗೆ ತುಂಬ ಹತ್ತಿರದಲ್ಲಿ ಅವರನ್ನು ಸೇವೆ ಮಾಡ್ಕೊಂಡಿರೋದು ನಾವು. ಅವರ ಕಷ್ಟ, ನೋವು, ಮಾನಸಿಕ ಸ್ಥಿರತೆ ಪ್ರತಿಯೊಂದು ನೋಡೋದು ಶುಶ್ರೂಷಕರಾದ ಕಾರಣ ನಮಗೆ ನಾಯಕತ್ವದ ಪಾತ್ರಗಳನ್ನು ಮುಖ್ಯವಾಗಿ ಕೊಡಬೇಕು, ಲೀಡರ್ಶಿಪ್ ನಮ್ಗೆ ಮುಖ್ಯವಾಗಿ ಕೊಡಬೇಕಂತ ಹೇಳ್ತಾ, ಮತ್ತು ಇನ್ನೊಂದಂದರೆ ನಾವೆಲ್ಲವನ್ನೂ ಕೇಳ್ತಾ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ 10 ದಶಲಕ್ಷಕ್ಕೂ ಹೆಚ್ಚಿನ ಶುಶ್ರೂಷಕರು ಪ್ರಪಂಚಕ್ಕೆ ಬೇಕಾಗ್ತಾ ಇದ್ದಾರೆ. ಒಂದು ನಮ್ಮ ಇದರ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ 10 ದಶಲಕ್ಷಕ್ಕೂ ಹೆಚ್ಚು ಶುಶ್ರೂಷಕರು ಬೇಕಾಗತ್ತೆ. ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ಕೊರತೆಯನ್ನು ನೀಗಿಸುವುದು ಸಮೇತ ನಮ್ಮ ಉದ್ದೇಶವಾಗಿದೆ. ಉತ್ತಮವಾದ ಸ್ಕೂಲು ಕಾಲೇಜುಗಳನ್ನು ತೆಗೆದು ಜನರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿ ಶುಶ್ರೂಷಕ ಹೊತ್ತಿಗೆ ಸೇರುವಾಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಾಗ ಕೊರತೆಯನ್ನು ನೀಗಿಸಬಹುದಂಥೇಳಿ ಇದು ನಮ್ಮ ಈ ಸಲದ ಶುಶ್ರೂಷಕರ ಘೋಷವಾಕ್ಯ. ಸರ್, ಹಾಗಿದ್ರೆ ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ಆಧುನಿಕ ಶುಶ್ರೂಷಕ ಪದ್ಧತಿಯ ನಾಂದಿಯನ್ನು ಆಡಿದಂಥವರು ಫ್ಲಾರೆನ್ಸ್ ನೈಟಿಂಗೇಲ್ ಅಂತ. ಹಾಗಿದ್ರೆ ಸರ್, ಶುಶ್ರೂಷಕ ಪದ್ಧತಿಯಲ್ಲಿ ಅವರು ತಂದಂಥ ಹೊಸ ಆವಿಷ್ಕಾರಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಹೌದು, ಯಾಕೆಂದರೆ ಶುಶ್ರೂಷ ಎಂಬುದು 18ನೇ ಶತಮಾನ ಹಿಂದೆ ಶುಶ್ರೂಷ, ನಾನು ಮೊದಲೇ ಹೇಳಿದಾಗೆ ತಾಯಿ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ತಂದೆ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ಮಗ ತಂದೆಗೆ ಶುಶ್ರೂಷೆ ಮಾಡ್ತಾರೆ. ಆದರೆ ಶುಶ್ರೂಷ ಎಂಬ ಒಂದು ಕಾನ್ಸೆಪ್ಟ್ ಬಂದ ನಂತರ ಒಂದು ಶುಶ್ರೂಷ ಸ್ಕೂಲ್ ಅಂತ ಪ್ರಾರಂಭ ಆಗುತ್ತೆ. ಶುಶ್ರೂಷ ಸ್ಕೂಲಲ್ಲಿ, ನರ್ಸಿಂಗ್ ಸ್ಕೂಲಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಫಸ್ಟ್ ಅವರ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರೇನು ಮಾಡ್ತಾರೆ, ಈ ಕ್ರಿಮಿಯಾ ಅಂತ ಒಂದು ಯುದ್ಧದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡೋದಲ್ಲದೆ ರೋಗಿಗಳಿಗೆ ಮಾನಸಿಕವಾಗಿ
ಕೇವಲ ನಾವು ಟ್ರೀಟ್ಮೆಂಟಿಂದ ಮಾತ್ರ, ಚಿಕಿತ್ಸೆಯಿಂದ ಮಾತ್ರ ಅಲ್ಲ, ಮಾನಸಿಕವಾಗಿ ಅವರಿಗೆ ಒಂದು ಸಬಲೀಕೃತ ಕೊಡಿಸ್ಬೇಕು, ನಾವು ಅವರನ್ನು ಉತ್ತೇಜನಗೊಳಿಸಬೇಕು. ಆಗಲೇ ಮಾತ್ರ ರೋಗಿ ಗುಣಮುಖವಾಗೋದು. ಅವರ ಕೊಡುಗೆ ತುಂಬ ಇದೆ. ಯಾಕಂದರೆ ಶುಶ್ರೂಷೆ ಹೊತ್ತಿಗೆ ವೈಜ್ಞಾನಿಕವಾಗಿ ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿದ್ದಾರೆ. ಶುಶ್ರೂಷೆ ವೃತ್ತಿಗೆ ವೈಜ್ಞಾನಿಕ ಮತ್ತು ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿರ್ತಾರೆ. ಅವರ ಕೊಡುಗೆ ತುಂಬ ಹೆಚ್ಚಿನದು. ಯಾಕಂತ ಹೇಳಿದರೆ ಒಂದು ಸ್ವಚ್ಛತೆ ಬಗ್ಗೆ ಆಗಲಿ ಅಥವಾ ಒಂದು ಊಂಡ್ ಡ್ರೆಸ್ಸಿಂಗ್ ಮಾಡೋದಾಗಲಿ, ಅದರ ಬಗ್ಗೆ ಹಲವಾರು, ಅದಕ್ಕೆ ಯಾವ ರೀತಿಯ ಔಷಧಿಗಳನ್ನು ಉಪಯೋಗಿಸಬೇಕು, ಇದರ ಬಗ್ಗೆ ಎಲ್ಲ ಅವರು ತಿಳಿಸಿ ಪುಸ್ತಕವನ್ನು ಬರೆದಿರ್ತಾರೆ. ಅವರು ತುಂಬ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಕ್ಕೆ ಇವತ್ತು ಅವರನ್ನು ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗೂ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮಹತ್ವವನ್ನು ಸಾರಿದವರು. ನಾನು ಹೇಳಿದ್ರೆ ಎನ್ವೈರನ್ಮೆಂಟಲ್ ಥಿಯರಿ ಅಂತೇಳಿ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಒಂದು ಥಿಯರಿ ಬರೆದಿದ್ದಾರೆ. ವಾತಾವರಣಕ್ಕೆ ಸಂಬಂಧ ಥಿಯರಿಯಲ್ಲಿ ಅವ್ರು ಹೇಳೋದು ಬೆಳಕು, ಗಾಳಿ, ಸ್ವಚ್ಛತೆ. ಯಾಕಂದರೆ ಮುಂದಿನಿಗೆ ಗೊತ್ತಿರೋದಿಲ್ಲ ಇತ್ತು. ಯಾಕಂದರೆ ತುಂಬ ಅನ್ಹೈಜಿನ್ ಅಂತ ಹೇಳಿದ್ರೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀಡಿದಾಗ, ಸ್ವಚ್ಛತೆಯಿಂದ ಇದ್ದಾಗ, ನೈರ್ಮಲ್ಯತೆಯಿಂದಿದ್ದಾಗ, ಸ್ಯಾನಿಟ್ರೇಷನ್, ಯಾಕಂದರೆ ಮಲಮೂತ್ರಗಳು ಅಲ್ಲೇ ಬಿದ್ದಿರೋದಾಗಲಿ, ರಕ್ತಗಳ ಕಲೆಗಳು ಅಲ್ಲೇ ಬಿದ್ದಿರೋದು, ಅದರಿಂದ ಆಗುವಂಥ ಇನ್ಫೆಕ್ಷನ್ಗಳು, ನುಸಿ ನೊಣಗಳು ಕೂತ್ಕೊಂಡು ರೋಗಿಗಳಿಗೆ ಆಗುವ ತೊಂದರೆಗಳು, ಸ್ವಚ್ಛತೆ ಇದ್ದಾಗ ಯಾವುದೇ ರೀತಿಯ ಒಂದು ರೋಗ ರುಜಿನಗಳು ಹಬ್ಬದಂತೆ ನೋಡುವಂಥದ್ದು, ಇವನ್ನೆಲ್ಲ ಕಲಿಸಿದಂತಹ ಮಾತಾಯಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ತುಂಬ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಹಾಗಿದ್ರೆ ಈ ಶುಶ್ರೂಷಕ ವೃತ್ತಿಗೆ ಸೇರಲು ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕಾಗುತ್ತೆ ಸರ್? ಶುಶ್ರೂಷಕ್ಕೆ ಸೇರಲಿಕ್ಕೆ ಮುಖ್ಯವಾಗಿ ಈಗ ನಾವೆಲ್ಲ ನಮ್ಮ PUCಯ ನಂತರ 10ನೇ ತರಗತಿ ಪ್ಲಸ್ PUC ಕೋರ್ಸ್ ಆದಮೇಲೆ GNM ಅಂತ ಹೇಳ್ತಿದೆ, ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಅಂತೇಳಿ ಒಂದು ಕೋರ್ಸ್ ಇದೆ. ಇದು 3 ವರ್ಷದ ತರಬೇತಿ. ಸರ್ಕಾರದ ಎಲ್ಲ ಸ್ಕೂಲ್ ಆಫ್ ನರ್ಸಿಂಗಲ್ಲಿದೆ, ಪ್ರೈವೇಟಲ್ಲೂ ಇದಿದೆ. ಅಥವಾ ನೆಕ್ಸ್ಟ್ BScಯಲ್ಲಿ ನೀವು BSc ನರ್ಸಿಂಗ್ ಮಾಡಬೇಕಾದ್ರೆ PUCಯಲ್ಲಿ ಸೈನ್ಸಲ್ಲಿ ಉತ್ತಮವಾದ ಅಂಕ ಗಳಿಸಿದಾಗ ನೀವು BSc ನರ್ಸಿಂಗ್ ಮಾಡ್ಬೋದು. ಇದು 4 ವರ್ಷದ ಒಂದು ಕೋರ್ಸು. BSc ನರ್ಸಿಂಗ್ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ಉತ್ತಮವಾದ ಒಂದು ಶಿಕ್ಷಣ ನೀವು ಪಡೆಯಬೇಕಾದ್ರೆ MSc ನರ್ಸಿಂಗ್ ಮಾಡ್ಬೋದು. ಇದು 2 ವರ್ಷದ ಒಂದು ಅವಧಿಯಲ್ಲಿ MSc ನರ್ಸಿಂಗ್ ಮಾಡ್ಬೋದು. ಹಾಗೆ MPhil ಅಂತ ಇದೆ. ಇದಲ್ಲದೆ 1 ವರ್ಷದ ಹಲವಾರು ತರಬೇತಿಗಳಿದ್ದಾವೆ. ನಮ್ಮ ಒಂದು ನರ್ಸಿಂಗಲ್ಲಿ ತುಂಬ ಒಂದು ಎಷ್ಟು ಕೈ ಚಾಚಿದರೂ ಅಷ್ಟು ತರಬೇತಿಗಳನ್ನು ಕೊಡುವಂಥದ್ದೇ. ಈಗ OT ಇದೆ, ICU ಇದೆ, ಡಯಾಲಿಸಿಸ್ ಇದೆ, ಲಂಗ್ಸ್ ಶ್ವಾಸಕೋಶಕ್ಕಿದೆ, ಮಕ್ಕಳ ಪೀಡಿಯಾಟ್ರಿಕ್, NICU, ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ತರಬೇತಿ ಇದೆ. ಹಲವಾರು ಲೆಕ್ಕ ಇಲ್ಲದಷ್ಟು ತರಬೇತಿಗಳು. ಮಾನಸಿಕವಾಗಿರುವಂಥದ್ದು, ಸೈಕ್ಯಾಟ್ರಿಕ್ ಬಗ್ಗೆ ತರಬೇತಿಯನ್ನು ಪಡೆಯಬಹುದು. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಆರೋಗ್ಯದ ವಿಷಯ ಎಷ್ಟಿದೆ ಅಷ್ಟೂ ರೀತಿಯ ಕೋರ್ಸ್ಗಳು ನಮ್ಮಲ್ಲಿದೆ. ಅವನ್ನೆಲ್ಲ ಕಲಿತು ಎಲ್ಲಿಯೂ ಬೇಕಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಯಾವುದೇ ಭಾಗದಲ್ಲಾದರೂ, ಅದು ಪ್ರಪಂಚದ ಯಾವುದೇ ಭಾಗದಲ್ಲಾದರೂ ಶುಶ್ರೂಷಕರು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ. ಜರ್ಮನಿಗೆ ನರ್ಸಸ್ಗಳು ಬೇಕಾಗಿದೆ, ಐರ್ಲ್ಯಾಂಡಿಗೆ ನರ್ಸಸ್ಗಳು, ಅಮೇರಿಕಕ್ಕೆ ಬೇಕಾಗಿದೆ, ಕೆನಡಕ್ಕೆ ಬೇಕಾಗಿದೆ. ತುಂಬ ಉತ್ತಮವಾದ ಒಂದು ಸ್ಯಾಲ್ರಿನೂ ಇದೆ, ಸಂಬಳನೂ ಇದೆ, ಉತ್ತಮವಾದ ಗೌರವನೂ ಇದೆ. ಹಾಗಾಗಿ ಶೈಕ್ಷಣಿಕ ಉತ್ತಮವಾದ ಒಂದು ವಿದ್ಯಾಭ್ಯಾಸದಿಂದ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದ ಒಂದು ಜೀವನ ನಡೆಸಬಹುದು ಅಂತ ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಹಾಗೆಯೇ ಈ ಶುಶ್ರೂಷಕ ವೃತ್ತಿಗೆ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಗಳ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಆ ಶುಶ್ರೂಷಕನಿಗೆ ಇರಬೇಕಾದಂಥ ಪ್ರಮುಖ ಗುಣಗಳು ಯಾವ್ಯಾವು ಸರ್? ಇದು ಉತ್ತಮವಾದ ಪ್ರಶ್ನೆ. ಎಷ್ಟೇ ಒತ್ತಡ ಪರಿಸ್ಥಿತಿ ಇದ್ದರೂ, ಯಾಕಂತ ಹೇಳಿದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನ ಒತ್ತಡ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ರೋಗಿಗಳು ಬರ್ತಾರೆ, ಆಕ್ಸಿಡೆಂಟ್ ಕೇಸ್ ಬರ್ತಾರೆ. ಆಕ್ಸಿಡೆಂಟ್ ಕೇಸ್ ಬಂದಾಗ ಅವರ ಸಂಬಂಧಿಕರು ತುಂಬ ಆತಂಕದಲ್ಲಿರ್ತಾರೆ. ಅವರ ಆತಂಕದಲ್ಲಿರುವಾಗ ನಮಗೂ ಆತಂಕ ಇರುತ್ತೆ. ಅದನ್ನು ನಾವು ತೋರಿಸ್ಪಡಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ನಮಗೆ ಸಹಾನುಭೂತಿ ಇರಬೇಕು. ಸಹಾನುಭೂತಿ, ತಾಳ್ಮೆ, ಭಾವನಾತ್ಮಕವಾದ ಸ್ಥಿರತೆ, ಅದರಲ್ಲದೆ ಸ್ವಲ್ಪ ಶಾರ್ಪ್ ಆಗಿರ್ಬೇಕು. ನಾವು ಚುರುಕಾಗಿರಬೇಕು. ಇಂಥ ಒಂದು ಗುಣಗಳನ್ನು ನಾವು ರೂಢಿಸ್ಕೊಳ್ಳೇಬೇಕು. ಸಹನೆಯಿಂದ ಬರಮಾಡಿಕೊಂಡು ಪೇಷಂಟ್ಗಳನ್ನು ಸಹನೆಯಿಂದ ಬರಮಾಡಿಕೊಂಡು ಅವರಿಗೆ ಒಂದು ಸಾಂತ್ವನ ಹೇಳಿ ಪ್ರೀತಿಯಿಂದ ತಾಳ್ಮೆಯಿಂದ ಕೆಲಸ ಮಾಡಿದರೆ ಇದೇ ಮುಖ್ಯವಾದ ಒಂದು ಶುಶ್ರೂಷಣೆಗೆ ಇರಬೇಕು. ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ, ಮಾನಸಿಕವಾಗಿ ಒಂದು ಸಪೋರ್ಟ್ ಮಾಡೋದು, ಇವೆಲ್ಲ ಒಂದು ಉತ್ತಮವಾದ ಗುಣ ಇದ್ದರೆ ಅವನು ಒಂದು ಉತ್ತಮ ಶುಶ್ರೂಷಕ ಅಂತ ನಾವು ಹೇಳ್ಬೋದು. ಸರ್, ಹಾಗೆಯೇ ಪ್ರಸ್ತುತ ತಾವು ಕೂಡ ಒಬ್ಬ ಶುಶ್ರೂಷಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಾ. ಹಾಗೆ ಹಲವಾರು ವರ್ಷಗಳಿಂದ ಶುಶ್ರೂಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ಸರ್. ಈ ತಮ್ಮ ಒಂದು ವೃತ್ತಿಯ ಸೇವೆಯ ಅನುಭವದಲ್ಲಿ ತಮ್ಮ ಅನುಭವ ಆಗಿರ್ಬೋದು, ಹಾಗೆಯೇ ಈ ಸಮಯದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ಬೋದು, ಆ ಸವಾಲುಗಳನ್ನು ಯಾವ ರೀತಿಯಲ್ಲಿ ತಾವು ಪರಿಹಾರ ಮಾಡಿಕೊಂಡು ಈ ಪ್ರಸ್ತುತ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇರೋದಾಗಿರ್ಬೋದು, ಇದರ ಒಟ್ಟಾರೆ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಸುಮಾರು 32 ವರ್ಷಗಳಿಂದ
ಹಲವಾರು ಹಳ್ಳಿಗಳಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾವೀಗ ಕೆಲಸ ಮಾಡುವಾಗ ಹಲವಾರು ತೊಂದರೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅತಿಯಾದ ಕೆಲಸದ ಒತ್ತಡ ಇರುತ್ತೆ. ಒತ್ತಡದೊಂದಿಗೆ ದೈಹಿಕವಾಗಿ ಸುಸ್ತಾಗೋದು, ಆಮೇಲೆ ರೋಗಿಗಳ ಕಡೆಯವರು ನಮ್ಮನ್ನು ಏನಾದರೂ ಅನ್ಯತವಾಗಿ ಏನಾದರೂ ನಮ್ಮ ಬಗ್ಗೆ ಜಗಳ ಮಾಡಿದಾಗ ನಮಗೂ ಸ್ವಲ್ಪ ಬೇಸರ ಆಗಿ ನಾವು ಅವರಿಗೆ ಎದುರು ಮಾತಾಡಿದ್ದು ಇರ್ಬೋದು. ಯಾಕಂತ ಹೇಳಿದರೆ ಹಲವಾರು ತೊಂದರೆಗಳು ಇದ್ದೇ ಇರ್ತದೆ. ಯಾಕಂತ ಹೇಳಿದರೆ ಎಲ್ಲ ಪ್ರೊಫೆಷನಲ್ ಇದ್ದಾಗಿ ಶುಶ್ರೂಷಕರಿಗೆ ತುಂಬ ಒಂದು ಪ್ರಾಬ್ಲಮ್ ಇರುತ್ತೆ. ಕಾರಣ ಇಷ್ಟೇ, ರೋಗಿಗಳು ಎಲ್ಲ ಅಟೆಂಡರ್ಗಳು ರೋಗಿಗಳ ತನ್ನ ಜೀವ ಉಳಿಸ್ಕೊಳ್ಬೇಕೆಂಬುದು ಮುಖ್ಯ ಕಾರಣ. ಜೀವ ಉಳಿಸೋರು ಯಾರಲ್ಲಿ? ಶುಶ್ರೂಷಕರು. ಜೀವ ಉಳಿಸೋ ಸಂದರ್ಭದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಕಾರಣ ಯಾರಾಗ್ತಾರೆ? ಶುಶ್ರೂಷಕರೇ ಕಾರಣ ಮಾಡ್ತಾರೆ. ಇವರು ಯಾರೋ ರೋಗಿಗಳ ಅಟೆಂಡರ್ ನೀವೇನು ಏನೋ ಮಾಡಿದ್ರಿ ಅಂತೇಳಿ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಏನೂ ಇಲ್ಲ, ಪೇಷಂಟ್ ಬರುವಾಗ ಯಾವುದೇ ರೀತಿಯ ಉಸಿರಾಟ ಇರೋದಿಲ್ಲ, ಹೃದಯ ಬಡಿತ ಇರೋದಿಲ್ಲ, ಅವರ ಕಣ್ಣಿನ ಪ್ಯೂಪಲ್ಸ್ ಎಲ್ಲ ಡೈಲೇಟ್ ಆಗಿರುತ್ತೆ, ಬರುವಾಗ ಬ್ರಾಡೆಡ್ ಆಗಿ ಬಂದಿರುತ್ತೆ. ನಮ್ಮ ಶುಶ್ರೂಷಾ ಸೇವೆ ಏನಂದರೆ, ನಾವು ಮೊದಲನೇ ಬಾರಿಗೆ ವೈದ್ಯರಿಗೆ ಇನ್ಫಾರ್ಮ್ ಮಾಡ್ತೇವೆ. ವೈದ್ಯರು ಬರೋಷ್ಟರೊಳಗೆ ಏನೆಲ್ಲ ಮಾಡಬೇಕು, ಅವರ ನಾಡಿ ಮಿಡಿತ ನೋಡಬೇಕು, BP ನೋಡಬೇಕು, ಆಮೇಲೆ ಅವರಿಗೆ ಹೃದಯದ ಉಸಿರಾಟ ಇದೆಯಾ ಎಲ್ಲ ನೋಡಬೇಕು. ಆ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ನಾವು ಏನು ಮಾಡ್ತೀವಿ, CPR ಅಂತ ಕೊಡ್ತೀವಿ. CPR ಅಂದರೆ ಕಾರ್ಡಿಯೋಪಲ್ಮನರಿ ಅಸಿಸ್ಟೆನ್ಸ್ ಅಂತ ಕೊಡ್ತೀವಿ. ನಾವು ಇದನ್ನು ಒತ್ತುತ್ತಾ ಇರ್ತೀವಿ, ಯಾಕಂದರೆ ಏನಾದರೂ ಮಾಡಿ ಪ್ರಾಣವನ್ನು ಉಳಿಸಬೇಕು ಅಂತೇಳಿ. ಸುಮಾರು ಜನ ನನ್ನ ಸರ್ವಿಸಲ್ಲೇ ಸುಮಾರು ಜನ ಬದುಕಿದ್ದಾರೆ. ಹಾಗೆ ಕೆಲವೊಮ್ಮೆ ಏನಾಗ್ತದೆ, ಕೆಲವು ರೋಗಿಗಳು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರ್ತಾರೆ. ಆ ಸಮಯದಲ್ಲಿ ರೋಗಿ ಅಟೆಂಡರ್ ಹೇಳ್ತಾರೆ, ನೀವು ರೋಗಿಯ ಎದೆ ಮೇಲೆ ಕೂತ್ಕೊಂಡು ಒತ್ತಿಸಿ ಅವರ ಜೀವವನ್ನು ತೆಗಿಲಿಕ್ಕೆ ನೀವೇ ಕಾರಣರಾಗಿದ್ದರೆ. ಇಂಥ ಸುಮಾರು ಕಡೆಯಲ್ಲೆಲ್ಲ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಮಗೆ ತುಂಬ ಸವಾಲು ಎದುರಾಗ್ತದೆ. ಉತ್ತರ ಕೊಡಬೇಕು ಅವರಿಗೆ, ಹಾಗಲ್ಲ ಅಂತ ಈಗೆಲ್ಲ ಹೇಳಬೇಕು. ಅದೇ ಕರ್ತವ್ಯ ಸಮುದಾಯ ಎದುರಾಗುವಂಥದ್ದು. ಇದಲ್ಲದೆ ಹಲವಾರು ವಿಷಯದಲ್ಲಿಯೂ ತೊಂದರೆಗಳು ಎದುರಾಗುವ ಕಾರಣ ಇದೆ. ಸರ್, ಹಾಗಿದ್ರೆ ಈಗ ಪ್ರಸ್ತುತವಾಗಿ ಈ ಶುಶ್ರೂಷಕ ವೃತ್ತಿಗೆ ಸೇರಬೇಕು ಅಂತ ಅಂದ್ಕೊಂಡ್ರೆ ಯುವ ಪೀಳಿಗೆ ಆಗಿರ್ಬೋದು ಸರ್, ಅಥವಾ ಪ್ರಸ್ತುತವಾಗಿ ಶುಶ್ರೂಷಕರಾಗಿ ಕೆಲಸ ಮಾಡ್ತಿರೋಂಥ ಯುವ ಶುಶ್ರೂಷಕರಿಗೆ ಸರ್, ತಮ್ಮ ಒಂದು ಅನುಭವದ ಪ್ರಕಾರ ಏನಂತ ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಶುಶ್ರೂಷಾ ಸೇವೆ ಕೇವಲ ಒಂದು ಕೆಲಸ ಅಲ್ಲ, ಅದೊಂದು ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿಯ ಸೇವೆ ಅಂದರೆ, ಶುಶ್ರೂಷಕರು ಮಾನವೀಯತೆಯ ಸೇವೆಯಾಗಿ ಮಾಡ್ತಾ ಇದ್ದೇವೆ. ಎಲ್ಲ ಶುಶ್ರೂಷಕರೇ ನಾನು ಹೇಳೋದು, ನಾವು ಮಾನವೀಯತೆಯಾಗಿ, ತಾಳ್ಮೆಯಲ್ಲಿ, ಪ್ರೀತಿಯಲ್ಲಿ ಪೇಷಂಟನ್ನು ನಾವು ರೋಗಿಗಳನ್ನು ಗುಣಮುಖವಾಗಲಿಕ್ಕೆ ನಮ್ಮ ಹತ್ರ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಅವರಿಗೆ ನಾವು ಧಾರೆ ಮಾಡಬೇಕು, ಸೇವೆಯನ್ನು ಮಾಡಬೇಕೆಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಕೇವಲ ಈಗ ವಿದ್ಯಾಭ್ಯಾಸದ ನಂತರ ಕೇವಲ ವಿದೇಶಕ್ಕೆ ಹಾರಿ ಹೋಗಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲೇ ಜೀವನ ಮಾಡಬೇಕು ಅಂತಕ್ಕಿಂತ ನಮ್ಮ ದೇಶದಲ್ಲಿಯೂ ಹಲವಾರು ರೋಗಿಗಳಿಗೆ ಸೇವೆಯನ್ನು ಮಾಡೋದು ಉತ್ತಮ. ಮತ್ತು ಪೇಷಂಟನ್ನು ನಮ್ಮ ಕುಟುಂಬದವರೇ, ಈಗ ನಮ್ಮ ತಂದೆ ತಾಯಿಗಳಿಗಾದರೆ ನಾವು ಸೇವೆ ಮಾಡೋದಿಲ್ವಾ, ಹಾಗೆ ಆದರೆ ಆ್ಯಕ್ಚುಲಿ ಇನ್ನೊಂದು ಹೇಳೋದಂದರೆ, ನಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡೋದಕ್ಕಿಂತ ರೋಗಿಗಳಿಗೆ ನಮ್ಮ ಶುಶ್ರೂಷಕರು ಜಾಸ್ತಿ ಸೇವೆ ಮಾಡ್ತಾಯಿದ್ದಾರೆ. ಇಲ್ಲೊಂದು ಮಾತು ಹೇಳಬೇಕಂತ ಇಷ್ಟಪಡ್ತೇನೆ, ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಯುವನು ಶುಶ್ರೂಷಕರೇ ಹೇಳುವಂಥ ಮಾತು. ಉತ್ತಮವಾದ ಸೇವೆ ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ, ಹಾಗೂ ರೋಗಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಬರ್ಡನ್ ಆಗದಿದ್ದಾಗೆ ನಾವು ಅವರಿಗೆ ಸೇವೆ ಕೊಡೋದು ಉತ್ತಮ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಅದರ ಒಟ್ಟಾರೆ ಒಂದು ಸಮಗ್ರ ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದರೆ ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು, ಈ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ ಏನು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೊಮ್ಮೆ ಜನಧ್ವನಿ ಕೇಳುಗರಿಗೆ ಅಂತಾರಾಷ್ಟ್ರೀಯ ಶುಶ್ರೂಷಕರ ಶುಭಾಶಯಗಳನ್ನು ಹೇಳ್ತಾ, ಶುಶ್ರೂಷಕರು ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು. ದಯಮಾಡಿ ನೀವೆಲ್ಲರೂ ಶುಶ್ರೂಷಕರಿಂದ ತುಂಬ ಗೌರವದಿಂದ ನೋಡಬೇಕು, ಶುಶ್ರೂಷಕರ ಕೆಲಸಕ್ಕೆ ಸಹಕಾರ ಮಾಡಬೇಕು. ನಿಮ್ಮ ಸಣ್ಣ ಮೆಚ್ಚುಗೆಯ ಮಾತು ಅವರ ಹೆಚ್ಚಿನ ಕೆಲಸಕ್ಕೆ ಸ್ಫೂರ್ತಿಯಾಗತ್ತೆ ಅಂತ ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಹಳ ಸಂತೋಷ ಸರ್. ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆಯೇ ಈ ಶುಶ್ರೂಷಕ ಪದ್ಧತಿಯಲ್ಲಿ ಆಧುನಿಕವಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ತಂದಂಥ
ವಿಶೇಷ ಕೊಡುಗೆಗಳಾಗಿರ್ಬೋದು, ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರಸ್ತುತ ಶುಶ್ರೂಷಕ ವೃತ್ತಿಗೆ ಸೇರಬೇಕಾದಲ್ಲಿ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಶುಶ್ರೂಷಕನಿಗೆ ಕರ್ತವ್ಯದ ಸಮಯದಲ್ಲಿ ಎದುರಾಗಂಥ ಸವಾಲುಗಳಿಗಾಗಿರ್ಬೋದು, ಆ ಸವಾಲುಗಳನ್ನು ಯಾವ ರೀತಿ ಎಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕುರಿತು, ಹಾಗೆಯೇ ಸಮುದಾಯದ ಜನರು ಶುಶ್ರೂಷಕರನ್ನು ಯಾವ ರೀತಿ ಎಲ್ಲ ಕಾಣಬೇಕು ಅನ್ನೋದು ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದವರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಥವಾ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿ ಅಥವಾ ನರ್ಸಿಂಗ್ ಆಫೀಸರ್ ಆದಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಂಪೂರ್ಣ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.